Okay students, in the last class we have studied about the synthetic fibers and we next go for the characteristics of the synthetic fibers. Here we all we all the people use the synthetic fibers more than the natural fibers because it shows the some different characters that doesn't shows the natural fibers. So that's why we use the synthetic fibers popularly. And here these are the some characteristics of the synthetic fibers. Here synthetic fibers dry up quickly. If we take the synthetic fibers and if we take the with the synthetic fibers, if we take the natural fiber, then if we wet those both in the water, then here synthetic fibers dry up quickly than the ನ್ಯಾಚುರಲ್ ಫೈಬರ್ಸ್. ಈಗ ನಾವು ಎರಡು ಬಟ್ಟೆಗಳು, ಒಂದು ಸಿಂಥೆಟಿಕ್ ಫೈಬರ್ ಅನ್ನು ತಗೊಂಡು ಇನ್ನೊಂದು ನ್ಯಾಚುರಲ್ ಫೈಬರ್, ಒಂದು ಕಾಟನ್ ಬಟ್ಟೆ ತಗೊಳ್ಳಿ, ಇನ್ನೊಂದು ಇಲ್ಲಿ ನಿಮ್ಮದು ಟೆರಿಲಿನ್ ಯಾವ್ದು ಬೇಕಾದರೂ ನೀವು ಒಂದು ಟೆರಿಲಿನ್ ಬಟ್ಟೆನ ತಗೊಳ್ಳಿ. ಎರಡನ್ನೂ ನೀವು ನೀರಿನಲ್ಲಿ ಅದ್ದಿದಾಗ ಅದನ್ನು ನೀವು ಒಣಗ್ಲಿಕ್ಕೆ ಹಾಕಿದಾಗ ಯಾವುದು ಜಲ್ದಿ ಡ್ರೈ ಕ್ವಿಕ್ ಆಗಿ ಅಲ್ಲಿ ಡ್ರೈ ಆಗುತ್ತೆ ಅಂದರೆ ದ್ಯಾಟ್ ಈಸ್ ದ ಸಿಂಥೆಟಿಕ್ ಫೈಬರ್ಸ್. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ synthetic fibers and more durable than the natural fibers. Here synthetic fibers are the more durable, ಅಂದ್ರೆ ಇಲ್ಲಿ ಬಹಳಷ್ಟು ದಿನದವರೆಗೂ ಏನಾಗುತ್ತೆ ಇದು ಬಾಳಿಕೆ ಬರುತ್ತೆ. So that's why we use the synthetic fibers and it is less expensive. Here the natural fibers are the commonly they are the highly cost as compared to the synthetic fibers. Due to their less expensive, we use the synthetic fibers popularly and readily available. Here somewhere we can't get the synthetic fiber natural fibers, but we can get these synthetic fibers everywhere in the market. So that's why they are readily available. ನಮಗೆ ಎಷ್ಟು ಕ್ವಾಂಟಿಟಿ ಒಳಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ, ಎಷ್ಟು ಅಮೌಂಟ್ ಒಳಗೆ, ಎಷ್ಟು ಪೀಸ್ ಒಳಬೇಕಲ್ಲ ಅಷ್ಟು ಪೀಸಸ್ ಒಳಗೆ ಏನಾಗುತ್ತೆ ಇಲ್ಲಿ ನಮಗೆ ಸಿಂಥೆಟಿಕ್ ಫೈಬರ್ಸ್ ಅವೈಲೇಬಲ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ದೇ ಆರ್ ದ ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ synthetic fibers and easy to maintain. Here as compared to the synthetic natural fibers, here synthetic fibers they cannot wrinkle. ನಾವು ಯಾವಾಗಲೇ ನೀರೊಳಗೆ ಹಾಕಿ ಅದ್ದಿದಾಗ ಅಲ್ಲೇನಾಗುತ್ತೆ ನಮ್ಮದು ಕಾಟನ್ ಬಟ್ಟೆ ವ್ರಿಂಕಲ್ ಆಗುತ್ತೆ, ಅಂದರೆ ಅದು ಮುದುಡಾಗುತ್ತಲ್ಲ. ಆದರೆ ಇಲ್ಲಿ ಸಿಂಥೆಟಿಕ್ ಫೈಬರ್ಸ್ ಆ ಥರ ಆಗೋದಿಲ್ಲ, ದೇ ಡು ನಾಟ್ ಗೆಟ್ ವ್ರಿಂಕಲ್. ಆ ವ್ರಿಂಕಲ್ ಆಗಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ಇಟ್ ಈಸ್ ಈಸಿ ಟು ಮೇಂಟೈನ್. ಅವಾಗ ನಮಗೆ ಮೇಂಟೈನ್ ಮಾಡೋಕ್ಕೆ ಏನಾಗುತ್ತೆ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ ಆರ್ ದ dry up quickly and the more durable, less expensive and readily available and easy to maintain. These are the some characteristics of the synthetic fibers. And we next go for the plastics. Here plastic is also a synthetic fibers that is prepared in the factories with the chemical treatments. ಇಲ್ಲಿ ಏನು ಮಾಡ್ತೀವಿ ಅಂದರೆ ಪ್ಲಾಸ್ಟಿಕ್ಸನ್ನು ಯಾವುದೇ ನ್ಯಾಚುರಲ್ ಫೈಬರ್ಸ್ ನ್ಯಾಚುರಲ್ ರಾ ಮಟೀರಿಯಲ್ಸನ್ನು ನಾವು ಯೂಸ್ ಮಾಡಿ ಇಲ್ಲಿ ಅದನ್ನು ಪ್ರಿಪೇರ್ ಮಾಡಲ್ಲ. ನಾವು ಎಲ್ಲ ಕೆಮಿಕಲ್ಸನ್ನು ಕೆಮಿಕಲ್ ಟ್ರೀಟ್ಮೆಂಟ್ ಒಳಪಡಿಸಿದಾಗ ಅಲ್ಲಿ ಏನಾಗುತ್ತೆ ಒಂದು ನಮಗೆ ಫೈಬರ್ ಸಿಗುತ್ತೆ ಆ್ಯಂಡ್ ದ್ಯಾಟ್ ಈಸ್ ದ ಪ್ಲಾಸ್ಟಿಕ್. ಹಿಯರ್ ಇಟ್ ಈಸ್ ದ ಸಿಂಥೆಟಿಕ್ ಫೈಬರ್ಸ್ ಅಂದರೆ ನಿಮಗೆ ಮ್ಯಾನ್ಮೇಡ್ ಅಂತ ಗೊತ್ತಿದೆ. ಸೊ ಇಟ್ ಈಸ್ ಸಿಂಥೆಟಿಕ್ ಆ್ಯಂಡ್ ಇಟ್ ಈಸ್ ಆಲ್ಸೋ a polymer. Here all the synthetic fibers are the polymers and you all know about the polymers. Polymers are the many units of the chemical substances. ಆ ಕೆಮಿಕಲ್ ಸಬ್ಸ್ಟೆನ್ಸಸ್ದು ಒಂದು ಚೈನ್ ಆದಾಗ ಅದಕ್ಕೆ ಏನಂತ ಕರಿತೀವಿ ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಹಿಯರ್ ಪ್ಲಾಸ್ಟಿಕ್ ಇಸ್ ಆಲ್ಸೋ ಮೇಡ್ ಫ್ರಮ್ ದ polymers and it contains the basic unit of the chemical substances. They have different arrangement of the units. ಇಲ್ಲಿ ಆ ಯೂನಿಟ್ಸ್ ಸಿಂಪಲ್ ಯೂನಿಟ್ಸ್ ಏನಿರುತ್ತಲ್ಲ ಆ ಯೂನಿಟ್ ಒಂದೇ ರೀತಿಯಾಗಿ ಅರೇಂಜ್ಮೆಂಟ್ ಆಗಿರಲ್ಲ. ಅದೇ ಮೇ ಬಿ ದ ಲೀನಿಯರ್ ಆರ್ ದ ಕ್ರಾಸ್ ಲಿಂಕ್ಡ್. ಇಲ್ಲಿ ಲೀನಿಯರ್ ಅಂದರೆ ಇಲ್ಲಿ ಪಾಲಿಥೀನ್ ತಗೊಂಡ್ರೆ ಏನಾಗಿರುತ್ತೆ ಅಂದರೆ ದಟ್ ಈಸ್ ದ ಲೀನಿಯರ್ ಆಗಿ ಏನಾಗಿರುತ್ತೆ ಅಲ್ಲಿ ಅಂದರೆ ಬೇಸಿಕ್ ಯೂನಿಟ್ಸ್ ಏನಾಗುತ್ತೆ ಅರೇಂಜ್ಮೆಂಟ್ ಆಗಿರುತ್ತೆ. ದಿಸ್ ಇಸ್ ದ ಲೀನಿಯರ್ ಅರೇಂಜ್ಮೆಂಟ್. ಕ್ರಾಸ್ ಲಿಂಕ್ಡ್ ಅಂದರೆ ಇಲ್ಲಿ ದ ಯೂನಿಟ್ಸ್ ಮೇ ಬಿ ಲಿಂಕ್ಡ್ ವಿತ್ ದ ಇನ್ ದ ಕ್ರಾಸ್ ಸೆಕ್ಷನ್. ಇಲ್ಲಿ ಕ್ರಾಸ್ ಸೆಕ್ಷನ್ ಒಳಗಡೆ ಏನಾಗಿರ್ಬೋದು ಅಲ್ಲಿ ಆ ಬೇಸಿಕ್ ಯೂನಿಟ್ಸ್ ಏನಾಗಿರುತ್ತೆ ಅಲ್ಲಿ ಲಿಂಕ್ ಆಗಿರುತ್ತೆ. ಸೊ ಹಿಯರ್ ದ ಪ್ಲಾಸ್ಟಿಕ್ಸ್ ಮೇ ಬಿ ಹ್ಯಾವ್ ದ ಅರೇಂಜ್ಮೆಂಟ್ ಆಫ್ ದ ಕ್ರಾಸ್ ಲಿಂಕ್ಡ್ ಆರ್ ದ linear arrangement. And plastics can available in all shape and the sizes and it can be also we get the plastics in the variety of the colors. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಪ್ಲಾಸ್ಟಿಕ್ಸ್ ವಿ ಆಲ್ ಯೂಸ್ ದ ಪ್ಲಾಸ್ಟಿಕ್ಸ್ ಏನು ಮಾಡ್ತೀವಿ ನಾವು ಇಲ್ಲಿ ಜಾಸ್ತಿಯಾಗಿ ಏನು ಮಾಡ್ತೀವಿ ನಾವು ಇಲ್ಲಿ ಎಲ್ಲ ಕಂಟೈನರ್ಸ್ ಎಲ್ಲ ಮಟೀರಿಯಲ್ಸನ್ನು ನಾವು ಮನೆಯಲ್ಲಿ
ಯೂಸ್ ಮಾಡುವಂಥ ಯುಟೆನ್ಸಿಲ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಇಲ್ಲಿ ದಟ್ ಆರ್ ಮೇಡ್ ಫ್ರಮ್ ದ ಪ್ಲಾಸ್ಟಿಕ್ಸ್. ಬಿಕಾಸ್ ನಮಗೆ ಇಲ್ಲಿ ಪ್ಲಾಸ್ಟಿಕ್ಸ್ ನಮಗೆ ಬೇಕಾದಂಥ ಶೇಪ್, ಸೈಜ್, ಕಲರ್ ಒಳಗಡೆ ಅವೈಲೇಬಲ್ ಆಗೋದ್ರಿಂದ ಏನಾಗುತ್ತೆ, ಸೊ ವಿ ಯೂಸ್ ದ ಪ್ಲಾಸ್ಟಿಕ್ಸ್ popularly. And plastics are easily moldable, recycled, reused, colored, melted, rolled into sheets or made the wires also. ಇಲ್ಲಿ ನಾವು ಈ ಪ್ಲಾಸ್ಟಿಕ್ಸ್ ಈಸಿಲಿ ಮೌಲ್ಡೇಬಲ್ ಅಂದರೆ ಇಲ್ಲಿ ದೇ ಕ್ಯಾನ್ ಬಿ ಮರ್ಡ್ ಅಂದರೆ ಅದನ್ನು ಮಡಚ್ಬೋದು, ಅದನ್ನು ಅದ್ರದ್ದು ಶೇಪ್ ಸೈಜ್ ಅನ್ನು ಹೀಟ್ ಮಾಡಿ ಏನು ಮಾಡ್ಬೋದು ಅಂದರೆ ನಾವು ಮೆಲ್ಟ್ ಮಾಡ್ಬೋದು. ದೇ ಕ್ಯಾನ್ ಬಿ ಮೌಲ್ಡೇಬಲ್ ಆ್ಯಂಡ್ ರೀಸೈಕಲ್ಡ್. ಇಲ್ಲಿ ನಾವು ಅದು ಪ್ಲಾಸ್ಟಿಕ್ಕನ್ನು ಮತ್ತೆ ವಾಪಸ್ ಏನು ಮಾಡ್ಬೋದು ಅಂದರೆ ಇಲ್ಲಿ ನಾವು ರೀಸೈಕಲ್ ಮಾಡ್ಬೋದು. ಅದನ್ನು ವಾಪಸ್ ಏನು ಮಾಡೋದಂದರೆ ಇಲ್ಲಿ ಹೀಟ್ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಫ್ರೆಂಟ್ ಮತ್ತು ಅದನ್ನು ವಾಪಸ್ ನಾವು ಏನು ಮಾಡ್ಬೋದು, ನಾವು ಬೇಕಾದಂಥ ಶೇಪ್, ಸೈಜ್, ವೆರೈಟಿ ಆಫ್ ದ ಡಿಫ್ರೆಂಟ್ ಕಲರ್ಸ್ ಒಳಗಡೆ ಏನು ಮಾಡ್ಬೋದು, ನಾವು ಅದನ್ನು ರೀಸೈಕಲ್ ಮಾಡ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ರೀಯೂಸ್ಡ್, ಮತ್ತು ಅದನ್ನು ಮರುಬಳಕೆ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಆ್ಯಡ್ ದ ಕಲರ್ಸ್ ಆಲ್ಸೋ, ಮತ್ತು ಅದನ್ನು ಡಿಫ್ರೆಂಟ್ ಕಲರ್ಸ್ಗೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ಮೆಲ್ಟೆಡ್, ಅದನ್ನು ಹೀಟ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ನಮ್ಮ ದಟ್ ಪ್ಲಾಸ್ಟಿಕ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಆ್ಯಂಡ್ ರೋಡ್ ಇಂಟು ಶೀಟ್ಸ್, ಅದನ್ನು ಮೆಲ್ಟ್ ಮಾಡಿ ಏನು ಮಾಡ್ಬೋದು, ನಾವು ಥಿನ್ ಶೀಟ್ ಆಗಿರೋ ಮಾಡ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಮೇಡ್ ಇಂಟು ದ ವೈರ್ಸ್ ಆಲ್ಸೋ, ಅದನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಶೀಟ್ ಆಗಿರೋ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಆಲ್ಸೋ ಕನ್ವರ್ಟೆಡ್ ಇಂಟು ದ ವೈರ್ಸ್ ಆಲ್ಸೋ. ಆ್ಯಂಡ್ ದಿಸ್ ಈಸ್ ಅಬೌಟ್ ದ ಪ್ಲಾಸ್ಟಿಕ್ಸ್. ಆ್ಯಂಡ್ ದೇರ್ ಆರ್ 2 types ಆಫ್ ದ ಪ್ಲಾಸ್ಟಿಕ್ಸ್. ಇಲ್ಲಿ ನಮ್ಮದು ಪ್ಲಾಸ್ಟಿಕ್ಸ್ನಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು thermoplastics and the thermosetting plastics. Then what are the thermoplastics? Here the plastic, we get the plastics which get deformed easily on heating and can be bent easily are the thermoplastics. ಇಲ್ಲಿ ನಾವು 2 ವೆರೈಟಿ ಪ್ಲಾಸ್ಟಿಕ್ಸ್ ನಾವು ಕೂಡ ನಮ್ಮದು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಲ್ಲ ನಾವು, ಆ ಪ್ಲಾಸ್ಟಿಕ್ಸ್ ಒಳಗಡೆ ನೀವು 2 ವೆರೈಟಿದು ಒಂದು ಪ್ಲಾಸ್ಟಿಕ್ಸ್ ನಿಮ್ಗೆ ಅವೈಲೇಬಲ್ ಆಗುವಂಥ ಪ್ಲಾಸ್ಟಿಕ್ಸ್ ಮಟೀರಿಯಲ್ಸ್ ಏನಿರ್ತಾವಲ್ಲ ಅದನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಯಾವುದು ಈಸಿಯಾಗಿ ನಾವು ಬೆಂಡ್ ಮಾಡ್ಬೋದು, ಯಾವುದನ್ನು ಈಸಿಯಾಗಿ ಬೆಂಡ್ ಮಾಡೋಕ್ಕಾಗಲ್ಲ, ಯಾವುದನ್ನು ನಾವು ಹೀಟ್ ಮಾಡಿ ಮೆಲ್ಟ್ ಮಾಡಿ ಅದನ್ನು ಡಿಫ್ರೆಂಟ್ ಶೇಪ್ಸಿಗೆ ಮಾಡ್ಬೋದು. ಇನ್ನೊಂದು ಯಾವುದನ್ನು ನಾವು ಹೀಟ್ ಮಾಡಿದ್ರೆ ಅದು ಮೆಲ್ಟ್ ಆಗಲ್ಲ ಅನ್ನೋದನ್ನು ಇದನ್ನು ನೀವು ಮನೆಯಲ್ಲೇ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಹಿಯರ್ ವಿ ಗೆಟ್ ದ 2 types ಆಫ್ ದ ಪ್ಲಾಸ್ಟಿಕ್ಸ್. ದೇ ಆರ್ ದ thermoplastic and the thermosetting plastics. Thermoplastics here which gets deformed easily on heating. Deformed easily on heating ಅಂದರೆ ಇಲ್ಲಿ ನಾವು when we heat that plastic that gets melted and it can make the we can make that plastic into the different shapes. And we can here mainly we can make that plastic into the we can recycle and the reuse. We can take the reuse of that plastic. So and can be bent easily. ಅದನ್ನು ಹೀಟ್ ಮಾಡಿ ಮೋಲ್ಟನ್ ಸ್ಟೇಟಿಗೂ ತರಬಹುದು. ಆ್ಯಂಡ್ ಇಟ್ ಕ್ಯಾನ್ ಮತ್ತು ಮೋಲ್ಟನ್ ಸ್ಟೇಟಿಗೆ ತೊಗೊಂಡು ಬಂದರೆ ಯಾವಾಗ ಅದು ಕೂಲ್ ಆಗುತ್ತಲ್ಲ ದ್ಯಾಟ್ ಫಾರ್ಮ್ಸ್ ಗೋಸ್ ಟು ದ ಸ್ಟೇಟ್ ಆಫ್ ದ ಸಾಲಿಡ್. ಅವಾಗ ಏನಾಗುತ್ತೆ, ಅಲ್ಲಿ ಕೂಲ್ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಪ್ಲಾಸ್ಟಿಕ್ ಅದು ಸಾಲಿಡ್ ಸ್ಟೇಟಿಗೆ ನಮಗೆ ಬೇಕಾದಂಥ ಶೇಪ್ಸ್ ಒಳಗಡೆ ಕಂಟೈನರ್ ಒಳಗಡೆ ಹಾಕಿದರೆ ಏನಾಗುತ್ತೆ, ಅಲ್ಲಿ ಡಿಫ್ರೆಂಟ್ ಕಂಟೈನರ್ ಯಾವ ಕಂಟೈನರ್ ಒಳಗಡೆ ಹಾಕ್ತೀವಲ್ಲ ಆ ಕಂಟೈನರ್ದು ಏನಾಗುತ್ತೆ, ಅಲ್ಲಿ ಶೇಪ್ ಬರುತ್ತೆ. ಆ್ಯಂಡ್ ಕ್ಯಾನ್ ಬಿ ಬೆಂಟ್ ಈಸಿಲಿ. ನಾವು ಇಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ಸನ್ನು ಬೆಂಟ್ ಮಾಡ್ಬೋದು, ಇನ್ನು ಕೆಲವೊಂದಿಷ್ಟು ಪ್ಲಾಸ್ಟಿಕ್ಸನ್ನು ನಾವು ಬೆಂಟ್ ಮಾಡೋಕ್ಕೆ ಬರಲ್ಲ. ಅದನ್ನು ಎಷ್ಟೇ ನೀವು ಇದನ್ನು ಬೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದರೂ ಕೂಡ ಅಲ್ಲಿ ಬೆಂಡ್ ಆಗಂಗಿಲ್ಲ. ಯಾವುದು ಈಸಿಲಿ ಬೆಂಡ್ ಆಗುತ್ತಲ್ಲ ದ್ಯಾಟ್ ಈಸ್ ದ thermoplastic. And some examples of the thermoplastic are the polythene and the PVC. ನಿಮ್ಗೆ PVC ಪೈಪ್ ಸಿಗುತ್ತಲ್ಲ ಮನೆಯಲ್ಲಿ, ಅಗ್ರಿಕಲ್ಚರ್ ಒಳಗಡೆ ಎಲ್ಲ ಯೂಸ್ ಮಾಡೋದು ಕಾಮನ್ ಆಗಿ PVC ಪೈಪ್ಸನ್ನು ಯೂಸ್ ಮಾಡಿರೋದು. ದ್ಯಾಟ್ PVC ಇಸ್ ದ thermoplastic. ಆ್ಯಂಡ್ ಪಾಲಿಥೀನ್ ಬ್ಯಾಗ್ಸನ್ನು ನೀವು ಕ್ಯಾರಿಯರ್ ಯೂಸ್ ಮಾಡ್ತಿರಲ್ಲ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಯೂಸ್ ಮಾಡ್ತಿರಲ್ಲ, ಅದು ಏನೋ ಪಾಲಿಥೀನ್ ಬ್ಯಾಗ್. ಅದನ್ನು ಈಸಿಯಾಗಿ ನಾವು ಬೆಂಡ್ ಮಾಡ್ಬೋದು. ಆ್ಯಂಡ್ ದಟ್ ಕ್ಯಾನ್ ಬಿ ಏನು ಮಾಡ್ಬೋದು, ನಾವು ಅದನ್ನು ಡಿಫಾರ್ಮ್ ಮಾಡಿ ಅದನ್ನು ಮೋಟರ್ ಸ್ಟೇಟಿಗೂ ಕೂಡ ತೊಗೊಂಡು ಬರ್ಬೋದು. ಆ್ಯಂಡ್ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದ thermoplastic. And these thermoplastics can be used in the to make the household utensils. And we can also make the variety of the containers also. And next we go for the other type of the plastic is the thermosetting plastic. This is the second type of the plastic, thermosetting plastic. Here the plastic which when molded once they cannot be softened by heating.
ಇಲ್ಲಿ ನಾವು ಒಂದ್ಸಲ ಇಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ಸನ್ನ ಹೀಟ್ ಕೊಟ್ಟು ಅದನ್ನು ಮೋಲ್ಟನ್ ಸ್ಟೇಟಿಗೆ ತೊಗೊಂಡು ಬಂದರೆ ಅದನ್ನು ವಾಪಸ್ ನಾವು ಬೇಕಾದಂಥ ಶೇಪ್ಸ್ ಆಗಿ ನಾವು ಕನ್ವರ್ಟ್ ಮಾಡಲಿಕ್ಕೆ ಬರಲ್ಲ. ದಿ ಕೆನಾಟ್ ಬಿ ಸಾಫ್ಟನ್ಡ್. ಅದನ್ನು ಮತ್ತೆ ನಾವು ಹೀಟ್ ಮಾಡಿ ಅಲ್ಲಿ ಮತ್ತೆ ಸಾಫ್ಟ್ ಮಾಡಿ ಅದನ್ನು ನಮ್ಗೆ ಬೇಕಾದ ಶೇಪಿಗೆ ನಾವು ಕಂಟೈನರ್ಸನ್ನು ಮಾಡ್ಕೋಬೋದು ಅಂದರೆ ಆಗಲ್ಲ. ಸೊ ಯಾವ ಆ ಟೈಪ್ಸ್ ಇರುತ್ತಲ್ಲ, ದಟ್ ಪ್ಲಾಸ್ಟಿಕ್ ಇಸ್ ನೋನ್ ಆಸ್ ದ thermosetting plastic. And here these are some examples of the thermosetting plastic are the bakelite and the melamine. Bakelite and the melamine are the commonly used thermosetting plastics, and the bakelite is a poor conductor of the heat and electricity. It doesn't allows the electricity and the poor conductor, that's not easily conduct the heat and the electricity. ಇಲ್ಲಿ ಬೆಕಲೈಟ್ ಅನ್ನೋದು ಒಂದು ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕಲ್ಲಿ ನಮ್ಮದು ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಈಸಿಯಾಗಿ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ. ಸೊ ದ್ಯಾಟ್ಸ್ ವೈ ಯೂಸ್ ದ್ಯಾಟ್ ಬೆಕಲೈಟ್ ಇನ್ ದ ಎಲೆಕ್ಟ್ರಿಕಲ್ ಸ್ವಿಚಸ್. ಈ ಎಲೆಕ್ಟ್ರಿಕಲ್ ಸ್ವಿಚ್ ನಮ್ಮದು ಮೇಲಿನ ಕೋಟಿಂಗ್ ಇರುತ್ತಲ್ಲ, ದಟ್ ಈಸ್ ಮೇಡ್ ಫ್ರಮ್ ದ ಬೆಕಲೈಟ್ ಆ್ಯಂಡ್ ದ ಹ್ಯಾಂಡಲ್ಸ್ ಆಫ್ ದ ಯುಟೆನ್ಸಿಲ್ಸ್. ಇಲ್ಲಿ ನಾನ್ ಸ್ಟಿಕ್ ಯುಟೆನ್ಸಿಲ್ಸನ್ನು ಏನು ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ದಟ್ ಆರ್ ಮೇಡ್ ಫ್ರಮ್ ದ ಕುಕ್ಕರ್ ಹ್ಯಾಂಡಲ್ ಆಗಿರ್ಬೋದು, ಅಥವಾ ನಿಮ್ಮದು ಬೇಕಾದ ಪ್ಯಾನ್ ಎಲ್ಲ ಏನು ಮಾಡಿರ್ತಾರೆ ಅಂದರೆ ಹ್ಯಾಂಡಲ್ ಏನು ಮಾಡಿರ್ತಾರೆ ಅಂದರೆ ದಟ್ ಈಸ್ ಮೇಡ್ ಫ್ರಮ್ ದ ಪ್ಲಾಸ್ಟಿಕ್, ಆ್ಯಂಡ್ ದಟ್ ಪ್ಲಾಸ್ಟಿಕ್ ಈಸ್ ದ ಬೆಕಲೈಟ್. ಆ್ಯಂಡ್ melamine is the another example of the thermosetting plastic. It resists fire and can be tolerate heat better than the other plastics. ಇಲ್ಲಿ ಏನು ಮಾಡುತ್ತೆ, that is melamine here, it is also a type of the thermosetting plastic. It resist fire. ಇಲ್ಲಿ ಇದೇನು ಮಾಡುತ್ತೆ ಅಂದರೆ ಫೈರನ್ನು ರೆಸಿಸ್ಟ್ ಮಾಡುತ್ತೆ, ಅದು ಅಟ್ರಾಕ್ಟ್ ಮಾಡ್ಕೊಳ್ಳಲ್ಲ. ಯಾವುದೇ ನೀವು ಪ್ಲಾಸ್ಟಿಕ್ಕನ್ನು ತೊಗೊಳ್ತ್ರೂ ಕೂಡ ಏನಾಗುತ್ತೆ ಅಂದರೆ ಅಲ್ಲಿ ಆಲ್ ಪ್ಲಾಸ್ಟಿಕ್ಸ್ easily get the catch the fire easily. So here it is here melamine doesn't catch the fire easily and tolerate heat better than the other plastics. ಇಲ್ಲಿ ಆ ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಈ ಮೆಲಮೈನ್ ಏನಾಗುತ್ತೆ ಅಂದರೆ ಎಷ್ಟೇ ಫೈರ್ ಬಂದರೂ ಎಷ್ಟೇ ಹೀಟ್ ಬಂದರೂ ಕೂಡ ಅದನ್ನ ಏನು ಮಾಡುತ್ತೆ, ಅದು ಟಾಲ್ರೇಟ್ ಮಾಡ್ಕೊಳ್ಳುತ್ತೆ. ಟಾಲ್ರೇಟ್ ಮಾಡೋದ್ರಿಂದ ಏನು ಮಾಡ್ತೀವಿ ಅಂದರೆ ಇದನ್ನು ಯೂಸ್ ದ್ಯಾಟ್ ಇನ್ ದ ಕಿಚನ್ ವೇರ್. ಇದನ್ನು ಕಿಚನ್ ವೇರ್ ಒಳಗಡೆ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ಈ ಮೆಲಮೈನನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ದ ಫ್ಯಾಬ್ರಿಕ್ ವಿಚ್ ರೆಸಿಸ್ಟ್ ದ ಫೈರ್. ಇಲ್ಲಿ ನಮ್ಮದು ಅಡುಗೆ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಅಲ್ಲಿ ಒಂದು ಬಟ್ಟೆ ಹಾಕೋದ್ರಲ್ಲ ಕಿಚನ್ ವೇರ್, ಆ ವೇರನ್ನು ಮಾಡಲಿಕ್ಕೆ ಏನು ಮಾಡಿರ್ತಾರೆ ಅಂದರೆ ಆ ಟೈಪ್ ಫ್ಯಾಬ್ರಿಕ್ಸ್ ಬಟ್ಟೆಗಳನ್ನ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ವಿ ಯೂಸ್ ದ್ಯಾಟ್ melamine plastic. And this is about the plastic and the types of the plastics. Okay students, and we next go for the concept plastics as the materials of the choice. Why do we use the plastic as to make the materials? ಯಾಕೆ ನಾವು ಇಲ್ಲಿ ಪ್ಲಾಸ್ಟಿಕ್ ಅನ್ನ ಒಂದು ಮಟೀರಿಯಲ್ಸ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಫೈಬರ್ ಅನ್ನು ಯಾಕೆ ನಾವು ಯೂಸ್ ಮಾಡ್ತೀವಿ ಅದರಲ್ಲಿ, ಬಿಕಾಸ್ ಇಟ್ ಹ್ಯಾಸ್ ಸಮ್ ಅಡ್ವಾಂಟೇಜಸ್ ಆ್ಯಂಡ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್. ಸೊ ಆ್ಯಂಡ್ ವಾಟ್ ಆರ್ ದೋಸ್ ಆರ್ ದ plastic containers seems most convenient to store the food items or the anything that we want. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಾಕಷ್ಟು ನಮ್ಮದು ಮಟೀರಿಯಲ್ಸ್ ಗ್ರೇನ್ಸ್ ಸೆರೆಲ್ಸ್ ಪಲ್ಸಸ್ ಅಥವಾ ಫುಡ್ ಐಟಮ್ಸ್ ಆಗಿರ್ಬೋದು, ಅಥವಾ and it may be the pickles, we store that materials into the plastic containers because it has some characters, and that are the plastic has the lower price and the low weight, good strength and easily handled. ಇಲ್ಲಿ ಅದಕ್ಕೆ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ಇರೋದ್ರಿಂದಾನೇ ಏನು ಮಾಡ್ತೀವಿ ಅಂದರೆ ನಾವು ಅದನ್ನು ಇಲ್ಲಿ ಪ್ಲಾಸ್ಟಿಕ್ ಅನ್ನು ಏನು ಮಾಡ್ತೀವಿ ನಾವು ಆಸ್ ಅ ಕಂಟೈನರ್ ಆಗಿ ಕನ್ವೀನಿಯೆಂಟ್ ಆಗಿರೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಇಟ್ ಹ್ಯಾಸ್ ದ ಲೋ ಪ್ರೈಸ್. ಈಗ ನಾವು ಆಸ್ ಕಂಪೇರ್ಡ್ ಟು ದ ಮೆಟಲ್ಸ್ ಕಂಟೈನರ್ಸ್ ದಿಸ್ ಪ್ಲಾಸ್ಟಿಕ್ ಹ್ಯಾಸ್ ದ ಲೋ ಪ್ರೈಸ್. ಸೊ ದ್ಯಾಟ್ಸ್ ವೈ ಇಲ್ಲಿ ಲೋ ಪ್ರೈಸ್ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಹ್ಯಾಸ್ ದ ಲೈಟ್ ವೇಟ್ ಆಲ್ಸೋ. ಇಲ್ಲಿ ಲೈಟ್ ವೇಟ್ ಇರೋದ್ರಿಂದ ಅದನ್ನು ನಾವು ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಏನು ಮಾಡ್ಬೋದು, ನಾವು ಅದನ್ನು ಈಸಿಯಾಗಿ ಮೂವ್ ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇಲ್ಲಿ and also we use that plastic for the because it has the good strength. ಇದೇನು ಇಲ್ಲಿ ಪ್ಲಾಸ್ಟಿಕ್ ಯಾವ ರೀತಿ ಇದೆ ಅಂದರೆ ಇಟ್ ಹ್ಯಾಸ್ ದ ಗುಡ್ ಸ್ಟ್ರೆಂತ್ ಆಸ್ ಆಫ್ ದ ಮೆಟಲ್ಸ್ ಆಲ್ಸೋ. ಇಲ್ಲಿ ಮೆಟಲ್ಸ್ ಯಾವ ರೀತಿಯಲ್ಲಿ ಸ್ಟ್ರೆಂತ್ ಗಟ್ಟಿಯಾಗಿರುತ್ತಲ್ಲ ಅಷ್ಟೇ ಸ್ಟ್ರೆಂತ್ನು ಕೂಡ ಏನಾಗಿರುತ್ತೆ ಅಂದರೆ ಪ್ಲಾಸ್ಟಿಕ್ ಕೂಡ ಇರುತ್ತೆ. ಆ್ಯಂಡ್ ಇಟ್ ಈಸ್ ಈಸಿ ಹ್ಯಾಂಡ್ಲಿಂಗ್. ಇಲ್ಲಿ ಇದನ್ನು ಹ್ಯಾಂಡಲ್ ಮಾಡೋದು ಕೂಡ ಏನಾಗುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಏನಾಗುತ್ತೆ ಇಲ್ಲಿ ಈಸಿ ಆಗಿರೋದ್ರಿಂದ. ಸೊ ದ್ಯಾಟ್ಸ್ ವೈ ವಿ ಯೂಸ್ ಇಟ್ ಈಸ್
most convenient to use the plastic as the to store the food or the any materials, and it has some uses of the plastics also. ಇಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ plastic may be used to make the any utensils, and the we also use that plastic because in the air car, and the even we can also use that plastic in the ಸ್ಪೇಸ್ ಕ್ರಾಫ್ಟ್ ಆಲ್ಸೋ. ಇಲ್ಲಿ ಸ್ಪೇಸ್ ರಾಕೆಟ್ ಹೋಗುತ್ತಲ್ಲ, ಆ ರಾಕೆಟ್ ಏರೋಪ್ಲೇನ್ ಕಾರ್ಸ್ನಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಈ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ದ ಲೈಟ್ ವೇಟ್ ಆ್ಯಂಡ್ ದ ಗುಡ್ ಸ್ಟ್ರೆಂತ್ ಆ್ಯಂಡ್ ದ ಡ್ಯೂರಬಲ್ ಕೆಪಾಸಿಟಿ. ಭಾಳಷ್ಟು ದಿವಸದವರೆಗೂ ಅದು ಬರೋದ್ರಿಂದ, ಲೈಟ್ ವೇಟ್ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಆ ಪ್ಲಾಸ್ಟಿಕ್ಕನ್ನು ಏರ್ಕ್ರಾಫ್ಟ್, ಕಾರ್ ಆಗಿರ್ಬೋದು ಅಥವಾ ಇವನ್ ಸ್ಪೇಸ್ ರಾಕೆಟ್ ಒಳಗೂ ಕೂಡ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಈ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ವಿತ್ ದಿಸ್ ಯೂಸಸ್ ವಿ ಕ್ಯಾನ್ ಆಲ್ಸೋ ಯೂಸ್ ದಟ್ ಪ್ಲಾಸ್ಟಿಕ್ ಟು ಮೇಕ್ ದ utensils or the containers that we use in the ಹೌಸ್ ಹೋಲ್ಡಿಂಗ್ಸ್. ಇಲ್ಲಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಕಂಟೈನರ್ಸ್, ಬಕೆಟ್, ಮಗ್ ಆಗಿರ್ಬೋದು, ಅಥವಾ ವಿ ಕ್ಯಾನ್ ಆಲ್ಸೋ ಯೂಸ್ ಇನ್ ದ ಅಗ್ರಿಕಲ್ಚರಲ್ ಫೀಲ್ಡ್ ಆಲ್ಸೋ. ಇಲ್ಲಿ ಪೈಪ್ ಮಾಡಬೇಕಾದ್ರೆ ಪೈಪ್ ಲೈನ್ ಅದಕ್ಕೆಲ್ಲ ಏನು ಮಾಡ್ತೀವಿ ಅಂದರೆ ನಾವು ವಿ ಯೂಸ್ ದಟ್ ಪ್ಲಾಸ್ಟಿಕ್ಸ್ ಆ್ಯಂಡ್ ವಿ ಯೂಸ್ ಇನ್ ದ ಕಿಚನ್ ಪಾರ್ಟ್ ಆಲ್ಸೋ. ಇಲ್ಲಿ ಮನೆಯೊಳಗೆ ಅಡುಗೆ ಮನೆಯಲ್ಲೂ ಕೂಡ ನಾವು ಏನು ಮಾಡ್ತೀವಿ, ಇಲ್ಲಿ ಕೆಲವೊಂದಿಷ್ಟು ಪಾತ್ರೆಗಳನ್ನು ಏನು ಮಾಡ್ತೀವಿ, ಇಲ್ಲಿ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡ್ತೀವಿ. And plastic is a non-reactive. Here if you store that food items in the metal containers, then that food gets spoiled in the some days. ಅಲ್ಲಿ ಕೆಲವೊಂದಿಷ್ಟು ಫುಡ್ ಐಟಮ್ಸನ್ನು ನಾವು ಇಲ್ಲಿ ಮೆಟಲ್ ಕಂಟೈನರ್ಸ್ ಒಳಗಡೆ ಹಾಕಿಟ್ರಿ ಏನಾಗುತ್ತೆ ಅಂದರೆ ಅಲ್ಲಿ that food reacts with that metal. ಅಲ್ಲಿ ಫುಡ್ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಮೆಟಲ್ ಜೊತೆ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ವೆನ್ ದಟ್ ಫುಡ್ ರಿಯಾಕ್ಟ್ಸ್ ವಿತ್ ದ ಮೆಟಲ್, ದೆನ್ ದಟ್ ವಾಸ್ ಸ್ಪಾಯ್ಲ್. ಅಲ್ಲಿ ಏನಾಗುತ್ತೆ, ಆ ಫುಡ್ ಅವಾಗ ಏನಾಗುತ್ತೆ, ಹಾಳಾಗುತ್ತೆ. ಸೊ ದ್ಯಾಟ್ಸ್ ವೈ ಹಿಯರ್ ಪ್ಲಾಸ್ಟಿಕ್ ಈಸ್ ನಾನ್ ರಿಯಾಕ್ಟಿವ್ ವಿತ್ ದ ವಾಟರ್ ಆರ್ ದ ಏರ್. ಇಲ್ಲಿ ನಾವು ಯಾವುದೇ ಒಂದು ಕಂಟೈನರನ್ನು ಇಲ್ಲಿ ಫಾರ್ ಎಕ್ಸಾಂಪಲ್ ಮೆಟಲ್ ಅಂದರೆ ಐರನ್ ಅನ್ನು ನಾವು ಇಲ್ಲಿ ವೆನ್ ವಿ ಲೆಫ್ಟ್ ದಟ್ ಐರನ್ ಇನ್ ದ air and water, then that metal gets rusted. But here the plastic is not reacts with the any air or the water. ಇಲ್ಲಿ ನಮ್ಮದು ಮೆಟಲ್ ಥರ ಅಲ್ಲಿ ಯಾವ ರೀತಿ ಅದು ಗಾಳಿ ಮತ್ತು ಬೆಳಕಿಗೆ, ನೀರಿಗೆ ಬಿಟ್ಟರೆ ಏನಾಗುತ್ತೆ, ಅಲ್ಲಿ ರಸ್ಟ್ ಹಿಡಿಯತ್ತಲ್ಲ, ತುಕ್ಕು ಹಿಡಿಯತ್ತಲ್ಲ, ಆ ರೀತಿಯಲ್ಲಿ ನಮ್ಮದು ಪ್ಲಾಸ್ಟಿಕ್ ವಾಟರ್ ಮತ್ತು ಏರ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ ವಿ ಯೂಸ್ ದ್ಯಾಟ್ ಪ್ಲಾಸ್ಟಿಕ್ ಆಸ್ ದ more than the any metals or the other fibers. And plastic is light, strong and durable. Here plastic is a light weight. Plastic ಏನಿದೆ ಅಂದರೆ ಇಲ್ಲಿ ಲೈಟ್ ವೇಟ್ ಮತ್ತು ಡ್ಯೂರಬಲ್ ಕೆಪಾಸಿಟಿ ಏನಾಗಿದೆ ಅಂದರೆ ಇಲ್ಲಿ ಜಾಸ್ತಿ ಇರೋದ್ರಿಂದ ಇಟ್ ಈಸ್ ದ ಸ್ಟ್ರಾಂಗ್ ಗ್ಯಾಸ್ ಕಂಪೇರ್ಡ್ ಟು ದ ಮೆಟಲ್ಸ್ ಥರನೇ ಏನಾಗಿರುತ್ತೆ, ಇದು ಸ್ಟ್ರಾಂಗ್ ಮತ್ತು ಲೈಟ್ ವೇಟ್ ಆಗಿರೋದ್ರಿಂದ ಆ್ಯಂಡ್ ಡ್ಯೂರಬಲ್ ಕೆಪಾಸಿಟಿ ಇಲ್ಲಿ ಜಾಸ್ತಿ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ನಾವು ಹೌಸ್ ಹೋಲ್ಡಿಂಗ್ ಐಟಮ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಫೀಲ್ಡ್ ಆಗಿರ್ಬೋದು, ಸಾಕಷ್ಟು ಫೀಲ್ಡ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ನಮಗೆ ಪ್ಲಾಸ್ಟಿಕ್ ಇರೋದ್ರಿಂದ ಮೆಟಲ್ಸ್ ಆದರೆ ಏನಾಗುತ್ತೆ, ಅಲ್ಲಿ ದಟ್ ಈಸ್ ಹೆವಿ ವೇಟ್ ಟು ಅಲ್ಲಿ ಅದನ್ನು ಮೂವ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ವಿ ನೀಡ್ ದ ಹೈ ಸ್ಟ್ರೆಂತ್. ಸೊ ದ್ಯಾಟ್ಸ್ ವೈ ಇಫ್ ವಿ ಯೂಸ್ ದ ಪ್ಲಾಸ್ಟಿಕ್ ಆಸ್ ದಟ್ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡಿದರೆ ಏನಾಗುತ್ತೆ, ಅಲ್ಲಿ it is easy to move that containers from one place to another place. And plastics are poor conductors of the heat and electricity. Here metals are they are the highly good conductors of the heat and electricity, but here plastics are the ಬ್ಯಾಡ್ ಕಂಡಕ್ಟರ್ಸ್ ಆಫ್ ದ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇಲ್ಲಿ ನಮ್ಮದು ಪ್ಲಾಸ್ಟಿಕ್ಸ್ ಏನಿದೆ ಅಂದರೆ ಅದು ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಅದು ಕಂಡಕ್ಟ್ ಮಾಡೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ದ್ಯಾಟ್ಸ್ ವೈ ವಿ ಯೂಸ್ ದಟ್ ಪ್ಲಾಸ್ಟಿಕ್ಸ್ ಆಸ್ ದ ಟು ಮೇಕ್ ದ ಎಲೆಕ್ಟ್ರಿಕಲ್ ಸ್ವಿಚಸ್ ಕವರಿಂಗ್ಸ್ ಆ್ಯಂಡ್ ದ wire coverings, and also we use the plastic to make the coverings of the screwdrivers also. ಇಲ್ಲಿ ಸ್ಕ್ರೂ ಡ್ರೈವರ್ ಅಂತ ಮೆಟಲ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನು ಮಾಡ್ತೀವಿ ನಾವು, ಆ ಹ್ಯಾಂಡ್ ಕವರಿಂಗ್ಸನ್ನು ಏನು ಮಾಡ್ತೀವಿ, ಇಲ್ಲಿ ಆ ಕವರಿಂಗ್ ಏನಾಗಿರುತ್ತೆ ಅಂದರೆ ನಮ್ಮದು ಪ್ಲಾಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ವಿ ಯೂಸ್ ದ್ಯಾಟ್ ಪ್ಲಾಸ್ಟಿಕ್ ಟು ಮೇಕ್ ದ ಯುಟೆನ್ಸಿಲ್ಸ್ ಹ್ಯಾಂಡಲಿಂಗ್ಸ್ ಆಲ್ಸೋ. ಇಲ್ಲಿ ಈ ಪ್ಲಾಸ್ಟಿಕ್ ಏನಾಗಿದೆ ಅಂದರೆ ನಮ್ಮದು ಪೂವರ್ ಕಂಡಕ್ಟರ್ ಆಫ್ ದ ಹೀಟ್ ಆಗಿರೋದ್ರಿಂದ ಇಲ್ಲಿ ನಾವು ಕಿಚನ್ ಒಳಗಡೆ ಏನು ಯೂಸ್ ಮಾಡ್ತೀವಲ್ಲ, ಪ್ಯಾನ್, ಕುಕ್ಕರ್,
ಏನೋ ಆಗಿರ್ಬೋದು ಯುಟೆನ್ಸಿಲ್ಸ್ನ ಹ್ಯಾಂಡಲಿಂಗ್ ಮಾಡಲಿಕ್ಕೆ ನಮ್ಗೆ ಹೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ದ್ಯಾಟ್ ಹ್ಯಾಂಡಲ್ ಶುಡ್ ಬಿ ಮೇಡ್ ವಿತ್ ದ ಪ್ಲಾಸ್ಟಿಕ್ಸ್. And these are the some characters of the plastics to use that plastic as the materials too. And next are the plastic and the environment. How the plastic damage or how the plastic helps the environment. Here the plastic is a material which gets decomposed through natural processes such as action by bacteria is called the biodegradable. Before going to the biodegradable concept, here your mothers and you also go to the market and buy some substances, the materials that may be in the market, and the ಅಲ್ಲಿ ನೀವು ಏನು ಮಾಡ್ತೀರ ಅಂದರೆ ಇಲ್ಲಿ ಮಾರ್ಕೆಟ್ಗೆ ಹೋಗಿ ಕೆಲವೊಂದಿಷ್ಟು ಐಟಮ್ಸನ್ನು ತೊಗೊಂಡು ಬರ್ತಾರೆ. ಆ್ಯಂಡ್ ದ್ಯಾಟ್ ಐಟಮ್ಸ್ ಆರ್ ಕವರ್ಡ್ ವಿತ್ ದ ಪಾಲಿಥಿನ್ ಬ್ಯಾಗ್ಸ್. ನೀವು ತೊಗೊಂಡಂಥ ಫುಡ್ ಐಟಮ್ಸ್ನೆಲ್ಲ ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ಪಾಲಿಥಿನ್ ಬ್ಯಾಗ್ಸ್ನಲ್ಲಿ ಕವರ್ ಮಾಡಿ ಕೊಟ್ಟಿರ್ತಾರೆ. ಸೊ ದ್ಯಾಟ್ಸ್ ವೈ ವಿ ಗಾಟ್ ದ ಅಕ್ಯುಮುಲೇಷನ್ ಆಫ್ ದ ಪ್ಲಾಸ್ಟಿಕ್ ಇನ್ ಅವರ್ ಹೌಸ್ ಆ್ಯಂಡ್ ದ್ಯಾಟ್ ಪ್ಲಾಸ್ಟಿಕ್ ಗೆಟ್ಸ್ ಇಟ್ಸ್ ವೇ ಟು ದ ಗಾರ್ಬೇಜ್. ಅದಕ್ಕೆ ಏನಾಗುತ್ತೆ ಅಂದರೆ ನಾವು ಸಾಕಷ್ಟು ನಾವು ಏನು ಮಾರ್ಕೆಟಿಂದ ಸಬ್ಸ್ಟೆನ್ಸನ್ನು ತರ್ತೀವಲ್ಲ ದಟ್ ಆರ್ ಕವರ್ಡ್ ವಿತ್ ಅದನ್ನ ಪ್ಯಾಕ್ ಮಾಡಿಕೊಡೋದು ಪಾಲಿಥಿನ್ ಬ್ಯಾಗ್ ಒಳಗಡೆ ಹಾಕಿ ಕೊಡ್ತಾರೆ. ಆ್ಯಂಡ್ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಮನೆ ತುಂಬ ಎಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಪ್ಲಾಸ್ಟಿಕ್ದು ಒಂದು ತೊಟ್ಟಿನೇ ಆಗಿಬಿಡುತ್ತೆ. ಅವಾಗ ಆ ತೊಟ್ಟಿನ ಆ ಪ್ಲಾಸ್ಟಿಕ್ಕನ್ನು ಎಲ್ಲಿಗೆ ನಾವು ಕಳಿಸ್ತೀವಿ, ವಿ ಸೆಂಡ್ ದ್ಯಾಟ್ ಪ್ಲಾಸ್ಟಿಕ್ ಟು ದ ಗಾರ್ಬೇಜ್. ಅದನ್ನು ಏನು ಮಾಡ್ತೀವಿ ನಾವು ಗಾರ್ಬೇಜ್ಗೆ ಸೆಂಡ್ ಮಾಡ್ತೀವಿ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ದ ಮೇಜರ್ ಪ್ರಾಬ್ಲಮ್ ಆಫ್ ದ ಅಕ್ಯುಮುಲೇಷನ್ ಆಫ್ ದ ಪ್ಲಾಸ್ಟಿಕ್ in our environment. And here plastic is not the biodegradable. Then what is biodegradable? A material which gets decomposed through a natural processes such as the action by the bacteria is called the biodegradable. ಈಗ ಯಾವುದೇ ಒಂದು ನಾವು ವಸ್ತುವನ್ನು ತಗೊಂಡು ಅದನ್ನು ನೇಚರ್ ಒಳಗಡೆ ಹಾಗೆ ಬಿಟ್ಟರೆ ದಟ್ ಗೆಟ್ಸ್ ಡಿಕಂಪೋಸ್ಡ್. ಅದೇನಾಗುತ್ತೆ ಇಲ್ಲಿ ಕೊಳೆಯುತ್ತೆ ಬೈ ದ ಆ್ಯಕ್ಷನ್ ಆಫ್ ದ ಬ್ಯಾಕ್ಟೀರಿಯಾ. ನಿಮಗೆ ಡಿಕಂಪೋಸಿಷನ್ ಬಗ್ಗೆ ಗೊತ್ತಿದೆ, ಅದು ಸೆವರಲ್ ಬ್ಯಾಕ್ಟೀರಿಯಾಸ್ ಆರ್ ಇನ್ವಾಲ್ವ್ ಇನ್ ದ ಡಿಕಂಪೋಸಿಷನ್ ಆಫ್ ದ ಮ್ಯಾಟರ್. ಯಾವುದೇ ಒಂದು ಮ್ಯಾಟರ್ ಇದ್ದರೆ ಅದನ್ನು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾ ಏನು ಮಾಡ್ತವೆ ಅಂದರೆ ಇಲ್ಲಿ ಅದನ್ನು ಡಿಕಂಪೋಸ್ ಮಾಡ್ತವೆ. If the matter decomposed by the natural process by the action of the bacteria, then that substance we call it as the biodegradable. ಈಗ ಪ್ಲಾಂಟ್ ಅನ್ನು ತಗೊಂಡ್ರೆ ಏನಾಗುತ್ತೆ ಅದು ಸತ್ತಿತ್ತು ಅಂದರೆ ಏನಾಗುತ್ತೆ ಅದು ಕೆಲವೊಂದಿಷ್ಟು ದಿವಸದೊಳಗಡೆ ನಮಗೆ ಅದು ಪ್ಲಾಂಟ್ಸ್ ಡಿಸಪಿಯರ್ ಆಗಿಬಿಡುತ್ತೆ. ಯಾಕಂದರೆ ಅಲ್ಲಿ ಆ ಪ್ಲಾಂಟ್ ಏನಾಗಿರುತ್ತೆ ದ್ಯಾಟ್ ಗೋಸ್ ಇನ್ ಟು ದ ಡಿಕಂಪೋಸಿಷನ್. ಆ ಡಿಕಂಪೋಸಿಷನ್ ಹೋಗಿದ್ರೆ ದ್ಯಾಟ್ ಪ್ಲಾಂಟ್ ಮಸ್ಟ್ ಬಿ ಕಾಲ್ಡ್ ಆಸ್ ದ biodegradable. And a material which is not easily decomposed by the natural processes is termed as the non-biodegradable. ಇಲ್ಲಿ ಕೆಲವೊಂದಿಷ್ಟು ಇಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ತಗೊಂಡಿದ್ದೀವಿ. ಈ ಪ್ಲಾಸ್ಟಿಕ್ ಏನಾಗುತ್ತೆ ಇದನ್ನು ನಾವು 1 ವರ್ಷ 2 ವರ್ಷ 3 ವರ್ಷ ಹಾಗೆಯೇ ನಾವು ಒಂದೇ ಜಾಗದಲ್ಲಿ ಇಟ್ಟರೆ if it goes to the decomposed, no, it doesn't goes to the decomposition. ಇಲ್ಲಿ ಪ್ಲಾಸ್ಟಿಕ್ ಏನಾಗಲ್ಲ ಅಂದರೆ ಡಿಕಂಪೋಸಿಷನ್ ಆಗಲ್ಲ, ಕೊಳೆಯಂಗಿಲ್ಲ. ಸೊ ದ್ಯಾಟ್ಸ್ ವೈ ಇಟ್ ಫಾರ್ಮ್ಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಅವರ್ ಎನ್ವಿರಾನ್ಮೆಂಟ್. ಆ್ಯಂಡ್ ದೀಸ್ ಪ್ಲಾಸ್ಟಿಕ್ಸ್ ಆರ್ ದ ನಾನ್ ಬಯೋಡಿಗ್ರೇಡಬಲ್. ದ materials which doesn't get decomposed easily are called as the non-biodegradable. ಇಲ್ಲಿ ಯಾವುದು ಮಟೀರಿಯಲ್ ನಮ್ಮದು ಕೊಳೆಯೋದಿಲ್ಲಲ್ಲ ಅಂಥ ಮ್ಯಾಟರ್ಗೆ ನಾವು ಏನಂತ ಕರಿತೀವಿ ಅಂದರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಹಿಯರ್ ಪ್ಲಾಸ್ಟಿಕ್ ಇಸ್ ಆಲ್ಸೋ non-biodegradable. Here plastic, if you left the plastic in our environment for the several years, it doesn't decompose in the nature and it causes the pollutions to the environment. ಯಾವ pollution ಆಗಿರ್ಬೋದು ಅಂದರೆ it also causes the air pollution. When we if we burn the synthetic fibers or the plastic, it doesn't vanish easily. ಅಲ್ಲಿ ಅದು ಕಂಪ್ಲೀಟಾಗಿ ವ್ಯಾನಿಷ್ ಆಗಂಗಿಲ್ಲ, ಅದು ಯಾಶ್ನ ಕೊಡೋಂಗಿಲ್ಲ. ಅದು ಏನಾಗುತ್ತೆ ಅಂದರೆ ದ್ಯಾಟ್ ರಿಯಾಕ್ಟ್ಸ್ ಕೆಮಿಕಲಿ ಬೈ ದ ಆ್ಯಂಡ್ ಇಟ್ ಗಿವ್ಸ್ ದ ಆಯಿಲ್. ಅಲ್ಲಿ ಏನಾಗುತ್ತೆ ಅಂದರೆ ಆ್ಯಂಡ್ ವಿತ್ ದಟ್ ಆಯಿಲ್ ಇಟ್ ಆಲ್ಸೋ ಗಿವ್ಸ್ ದ ಫ್ಯೂಮ್ಸ್ ಆಲ್ಸೋ. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಸ್ಮೋಕನ್ನು ಕೂಡ ಹೊರಗಡೆ ಬರುತ್ತೆ. ಆ್ಯಂಡ್ ದ್ಯಾಟ್ ಈಸ್ ದ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದಟ್ ಹಾರ್ಮ್ಸ್ ದ ಅವರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕಾಸಸ್ ದ
ಏರ್ ಪೊಲ್ಯೂಷನ್. ಯಾವಾಗಾದ್ರೂ ನಾವು ಪ್ಲಾಸ್ಟಿಕ್ ಅಥವಾ ಈ ಸಿಂಥೆಟಿಕ್ ಫೈಬರ್ಸನ್ನು ಏನು ಮಾಡಿದ್ವಿ ಅಂದರೆ ನಾವು ಇಲ್ಲಿ ಸುಟ್ಟಿದ್ವಿ ಅಂದರೆ ಏನಾಗುತ್ತೆ ಅಂದರೆ ದಟ್ ಗಿವ್ಸ್ ದ ಸ್ಮೋಕ್. ಏನಾಗುತ್ತೆ, ಒಂದು ಬ್ಲ್ಯಾಕ್ ಹೊಗೆನ ಕೊಡುತ್ತಲ್ಲ, ದಟ್ ಈಸ್ ದ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ದಟ್ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂದರೆ ನಮಗೆ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಮಾಡುತ್ತೆ ಆ್ಯಂಡ್ ಕಾಸಸ್ ದ ಏರ್ ಪೊಲ್ಯೂಷನ್. ಅವಾಗ ಏನಾಗುತ್ತೆ, ನಮ್ಮದು ಏರ್ ಪೊಲ್ಯೂಷನ್ ಆಗುತ್ತೆ. ಆ್ಯಂಡ್ if we throw the plastic or the synthetic fibers in the ಟು ದ ಸಾಯಿಲ್, ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಅಥವಾ ಸಿಂಥೆಟಿಕ್ ಫೈಬರ್ಸನ್ನು ಸಾಯಿಲಿಗೆ ಥ್ರೋ ಮಾಡಿದರೆ ಅದನ್ನು ಹಾಗೆ ಎಸೆದ್ರೆ ಏನಾಗುತ್ತೆ ಅಂದರೆ ಅದು ಡಿಕಂಪೋಸ್ ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಅಲ್ಲಿ ದಟ್ ಕಾಸಸ್ ದ ಸಾಯಿಲ್ ಪೊಲ್ಯೂಷನ್. ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಆ್ಯಂಡ್ ಇಟ್ ಮೇ ಕಾಸ್ ಆಲ್ಸೋ ದ ವಾಟರ್ ಪೊಲ್ಯೂಷನ್ ಆಲ್ಸೋ. ಇಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ನೀರಿಗೆ ಎಸೆಯೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ವಾಟರ್ ಪೊಲ್ಯೂಷನ್ ಕೂಡ ಆಗುತ್ತೆ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಸಮ್ ಸಜೆಷನ್ಸ್ ಟು ಅವಾಯ್ಡ್ ದಿಸ್, to prevent this pollutions of the environment. Here, avoid the use of the plastics. ಇಲ್ಲಿ ಏನು ಮಾಡಬೇಕಂದ್ರೆ ಅವಾಯ್ಡ್ ಮಾಡೋದು, ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದೇ ಬಿಟ್ಟರೆ ಏನಾಗುತ್ತೆ ಅಲ್ಲಿ ನಮಗೆ ಎನ್ವಿರಾನ್ಮೆಂಟ್ಗೆ ಫುಲ್ ಹೆಲ್ಪ್ ಆಗುತ್ತೆ. ಇಫ್ ವಿ ಅವಾಯ್ಡ್ ದ ಯೂಸ್ ಆಫ್ ದ ಪ್ಲಾಸ್ಟಿಕ್ ಆ್ಯಂಡ್ ಇಫ್ ವಿ ಯೂಸ್ ದ jute bags or the cotton bags to get the substance that from the market, then it prevents the pollutions that cause in the environment. ಇಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋ ಬದಲಿಗೆ ನಾವು ಜೂಟ್ ಬ್ಯಾಗ್ ಅಥವಾ ಕಾಟನ್ ಬ್ಯಾಗನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಎನ್ವಿರಾನ್ಮೆಂಟ್ದೊಳಗಡೆ ಆಗುವಂಥ ಪೊಲ್ಯೂಷನನ್ನು ಏನು ಮಾಡ್ಬೋದು, ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸೆಪ್ರೇಟ್ ದ ಬಯೋಡಿಗ್ರೇಡಬಲ್ ಆ್ಯಂಡ್ ದ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆ್ಯಂಡ್ ದೆನ್ dispose to the, after the separation of the biodegradable and the non-biodegradable substance waste, then we can dispose to the ಗಾರ್ಬೇಜ್. ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಗಾರ್ಬೇಜ್ಗೆ ಎಸೆಯೋಕ್ಕೆ ನಮ್ಮ ಮುಂಚೆನೇ ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಆ ವೇಸ್ಟ್, ನಮ್ಮ ಮನೆ ಒಳಗಡೆ ಏನು ವೇಸ್ಟ್ ಇರುತ್ತಲ್ಲ ದಟ್ ಕ್ಯಾನ್ ಬಿ ಸಪ್ರೇಟೆಡ್ ಇಂಟು ದ ಬಯೋಡಿಗ್ರೇಡಬಲ್ ಆ್ಯಂಡ್ ದ ನಾನ್ ಬಯೋಡಿಗ್ರೇಡಬಲ್. ಯಾವುದು ಕೊಳೆಯತ್ತ ಯಾವುದು ಕೊಳೆಯಲ್ಲ ಅದನ್ನು ಏನು ಮಾಡಬೇಕು, ನಾವು ಸಪ್ರೇಟಾಗಿ ಅದನ್ನು ವೇಸ್ಟ್ ಏನು ವೇಸ್ಟ್ ಇರುತ್ತಲ್ಲ that must be separated before going to dispose to the garbage. ಗಾರ್ಬೇಜ್ಗೆ ನಾವು ಎಸೆಯೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಅಲ್ಲಿ ಸಪ್ರೇಟ್ ಮಾಡಬೇಕು. ಅಲ್ಲಿ ಸಪ್ರೇಟ್ ಮಾಡಿದರೆ ಏನಾಗುತ್ತೆ ಅಂದರೆ ಅಲ್ಲಿ ಯಾವುದು ಬಯೋಡಿಗ್ರೇಡಬಲ್ ಆಗುತ್ತಲ್ಲ ಅದನ್ನು ಏನು ಮಾಡ್ತಾರೆ, ಅದನ್ನು ಬಯೋಡಿಗ್ರೇಡಬಲ್ ಆಗುವಂಥ ಎಲ್ಲ ಕಾಂಪೋನೆಂಟ್ಸ್ ಜೊತೆ ಅಲ್ಲಿ ಅದನ್ನು ಡಿಕಂಪೋಸ್ ಮಾಡಿ ಅದರಿಂದ ಮತ್ತು ಏನಾಗುತ್ತೆ ಅಲ್ಲಿ ಯೂಸಸನ್ನು ಮಾಡ್ಕೋಬೋದು ನಾವು. ಅಥವಾ ಇದು ಯಾವುದು ನಾನ್ ಬಯೋಡಿಗ್ರೇಡಬಲ್ ಇದೆಯಲ್ಲ ಅದನ್ನು ಏನು ಮಾಡ್ಬೋದು, ನಾವು ರೀಯೂಸ್ ಕೂಡ ಮಾಡ್ಬೋದು. ಆ್ಯಂಡ್ ರೀಸೈಕಲ್ ದ ಪ್ಲಾಸ್ಟಿಕ್. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಒಂದು ಪ್ಲಾಸ್ಟಿಕ್ಕನ್ನು ತೊಗೊಂಡ್ರೆ ಅದನ್ನ ಏನು ಮಾಡಬೇಕು, ನಾವು ಅಗೇನ್ ವಿ ಯೂಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಏನು ಮಾಡಬೇಕು, ಇಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಅಥವಾ ಯಾವುದೇ ಸಿಂಥೆಟಿಕ್ ಫೈಬರ್ ಇದ್ದರೂ ಕೂಡ ಏನು ಮಾಡಬೇಕಂದ್ರೆ ಅದನ್ನು ಒಂದು ಸಾರಿ ಅದನ್ನು ಯೂಸ್ ಮಾಡಿ ಎಸೆಕೆನ ಏನು ಮಾಡಬೇಕಂದ್ರೆ ಅದನ್ನು ನಾವು ರೀಸೈಕಲ್ ಮಾಡಬೇಕು. ಅದನ್ನು ಏನು ಮಾಡಬೇಕಲ್ಲಿ ರೀಸೈಕಲ್ ಮಾಡೋದ್ರಿಂದ ದಟ್ ವಿಲ್ ಹೆಲ್ಪ್ಸ್ ಟು ಕಂಟ್ರೋಲ್ ಟು ಪ್ರಿವೆಂಟ್ ದ ಪೊಲ್ಯೂಷನ್ ಆಫ್ ದ environment and follow the 4R principle. ಇಲ್ಲಿ ನಾವು ಏನು ಮಾಡಬೇಕಂದ್ರೆ 4R principle. 4R ಅಂದರೆ ಇಲ್ಲಿ ಒಂದು ರೀಸೈಕಲ್, ಇನ್ನೊಂದು ರೀಯೂಸ್ ಆ್ಯಂಡ್ ದ ರಿಕವರ್ ಆ್ಯಂಡ್ ದ ರೆಡ್ಯೂಸ್. ಫಸ್ಟ್ ಒನ್ ಅಂದರೆ ರೆಡ್ಯೂಸ್ ಅಂದರೆ ಇಲ್ಲಿ ವಿ ಹ್ಯಾವ್ ಟು ರೆಡ್ಯೂಸ್ ದ ಯೂಸಿಂಗ್ ದ ಪ್ಲಾಸ್ಟಿಕ್. ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಏನು ಮಾಡಬೇಕು, ರೆಡ್ಯೂಸ್ ಅಂದರೆ ಕಡಿಮೆ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ರೀಯೂಸ್ ಅಂದರೆ ಏನು ಮಾಡಬೇಕು, ಇಲ್ಲಿ ಪುನರ್ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದಾನೆ ಅಗೇನ್ ಏನು ಮಾಡಬೇಕು, ನಾವು ರೀಯೂಸ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಇಸ್ ದ ರೀಸೈಕಲ್ ಅಂದರೆ ಇಲ್ಲಿ ಒಂದ್ಸಲ ಅದು ಪ್ಲಾಸ್ಟಿಕ್ ಇನ್ನು ನೆಕ್ಸ್ಟ್ ನಾವು ಯೂಸ್ ಮಾಡೋಕ್ಕಾಗಲ್ಲ ಅನ್ನುವಂಥ ಕಂಡೀಷನ್ಗೆ ಏನು ಮಾಡೋದು, ಅದನ್ನು ಮೋಲ್ಡನ್ ಸ್ಟೇಟಿಗೆ ಒಯ್ದು ಅದನ್ನು ಏನು ಮಾಡ್ಬೋದು, ನಾವು ಥರ್ಮೋಪ್ಲಾಸ್ಟಿಕ್ ಆಗಿದ್ರೆ ಏನು ಮಾಡ್ಬೋದು, ಅದನ್ನು we can make it with the different shape and the different sizes. And next one is the recover ಅಂದ್ರೆ ಇಲ್ಲಿ we have to recover the natural fibers with the ಇಲ್ಲಿ ನಾವು ನ್ಯಾಚುರಲ್ ಫೈಬರ್ಸನ್ನು ಯೂಸ್ ಮಾಡಿ ಇಲ್ಲಿ ಎಲ್ಲೆಲ್ಲಿ ನಾವು ಈ ಸಿಂಥೆಟಿಕ್ ಫೈಬರ್ಸ್ ಮತ್ತು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದಲ್ಲ ಅದ್ರ ಬದಲಿಗೆ ಏನು ಮಾಡ್ಬೋದು, ನಾವು ಇಲ್ಲಿ ಯಾವುದು ನಮಗೆ ನ್ಯಾಚುರಲ್ಗೆ ಫ್ರೆಂಡ್ಲಿ ಆಗಿರೋದಲ್ಲ ಅಂತ ನಾವು ಮಟೀರಿಯಲ್ಸನ್ನು ಇಲ್ಲಿ ಯೂಸ್ ಮಾಡಬೇಕು. ದಟ್ ಈಸ್ ದ ರಿಕವರಿ ಆ್ಯಂಡ್ ಫಾಲೋ ದ 4R principle. And this is about the less synthetic fibers and the plastics. And I hope you all understood the concept. Thank you.